ಎಕ್ಸೈಸ್ ಇದೆ ಎಕ್ಸೈಸ್ ನೀವೇನು ಹೊಸದು ಬಂದಿದ್ದವ ಹೌದಾ ಇನ್ನೊಬ್ರು ಯಾರು ಇದ್ರಲ್ಲ ಅವ್ರು ಈ ಎಕ್ಸೈಸ್ ಹಾಕಿರೋದ್ರಲ್ಲಿ 2 ತಿಂಗಳು 3 ತಿಂಗಳು 6 ತಿಂಗಳು ಸ್ವಲ್ಪ ಇರ್ತಾ ಬಿಡ್ತಾರೆ ಏನು 2 ವರ್ಷ ಆಗಿ ಬಂದು ಅಣ್ಣ ರೂಟ್ ನೋಡಿ ಅಣ್ಣ ಸಮನ್ಸ್ ತೋರಿಸು ಅಣ್ಣ ಹೌದು ಸಮನ್ಸ್ ತೋರಿಸು ಮಂಜು ಇದರಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿಸಿದ್ದೆ ಇಂಟ್ರೆಸ್ಟೇಟ್ ವೆಹಿಕಲ್ ಕೊಡಬೇಕಾದ್ರೆ ನಾವು ಈ KDP ಮೀಟಿಂಗ್ ಬರೋದೇ ಇಲ್ಲ ಈ ಜಿಲ್ಲಾ ಪಂಚಾಯತ್ ಆಫೀಸ್ ಬರೋದೇ ಇಲ್ಲ ಇವತ್ತಿನ ಆನ್ಸರ್ ಬರಲೇಬೇಕು ಒಂದು ರೂಟ್ ಬಂದ್ಬಿಟ್ಟು ಹಿಂಗಿರುತ್ತೆ ಅವ್ರದ್ದು ಹೆಂಗೆ ರೂಟು ಇವಾಗ ಮದಲ್ಪಲ್ಲಿಯಿಂದ ಬಿಟ್ರೆ ಯಾವ್ದು ಟಿ ಕ್ರಾಸು ಹಿಂಗ್ ಬರ್ಬೇಕು ಸುಗಟೂರು ಕೋಲಾರು ಒಕ್ಲೇರಿ ಮಾಲೂರು ಜನ್ನಂಗುಂಜನಲ್ಲಿ ಹಂಗ ಹೋಗ್ಬೇಕು ಇವ್ರು ಹಿಂಗೆ ಸ್ಟ್ರೈಟ್ ಹೋಗೋದು ಅಲ್ಲೆಲ್ಲ ಹಚ್ಕೊಂಬರೋದು ಹಿಂಗ್ ಹೋಗಲ್ಲ ಇವರು ರೂಟ್ ಕೊಟ್ಟಿರೋ ತರ ಹೋಗೋದಿಲ್ಲ ಸ್ಟ್ರೈಟ್ ಹೋಗ್ತಾರೆ ಇವ್ರು ರೋಡ್ ಇಂಥದ್ದು ಇವ್ರದ್ದು ನನ್ನ ಹತ್ರ ವಿಡಿಯೋಸ್ ಇದೆ ಫೋಟೋಸ್ ಇದೆ ನಾನಂತೂ ಇವತ್ತು ನಿಮ್ ವಿಡಿಯೋಸ್ ಫೋಟೋಸ್ ಅನ್ನ ನಾನು ಮೀಡಿಯಾಗೆ ಹೋಗಿ ಇವತ್ತು ಮೀಡಿಯಾ ಕೊಡ್ತೀನಿ ನಿಮ್ದು ಪ್ಲಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಇಬ್ಬರು ಹೊತ್ತು ಬಿಡೋದೇ ಇಲ್ಲ ಮೊನ್ನೆ DC ಸಾಹೇಬ್ ಮುಂದೆ ಸರ್ ಏನ್ ಸರ್ MP ಅವ್ರು ಹೇಳಿದ್ರಲ್ಲ ಸರ್ ಮೊನ್ನೆ ಸರ್ DC ಸಾಹೇಬ್ ನಿಮ್ ಮುಂದೆ ಮಾತಾಡೋದಿಲ್ಲ ಸರ್ ಇವತ್ತು ನನಗೆ ಉತ್ತರ ಬೇಕಿಲ್ಲ ಇವತ್ತು ನೀವು ಎಷ್ಟಿದೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಇವತ್ತು ನಾನು ಈ ಮೀಟಿಂಗ್ ಇಂದ ಎದ್ದೋಗಲ್ಲ ನಿಮ್ಮನ್ನು ಹೋಗಕ್ ಬಿಡೋದಿಲ್ಲ ನೀವೆಲ್ಲರೂ ಹೋದ್ರು ಇವತ್ತು ರಾತ್ರಿ ಎಲ್ಲ ನಾನು ಇಲ್ಲೇ ಕೂತ್ಕೊಂಡಿದ್ದೆ ನಾನು ಹೋಗಲ್ಲ ಹಂಗಾದ್ರೆ ಸಸ್ಪೆಂಡ್ ಮಾಡಿ ಸರ್ ಈಗ ಅವರು ಸಸ್ಪೆಂಡ್ ಆಗಪ್ಪ ಸಸ್ಪೆಂಡ್ ಹೋದ್ಸಲಿ ನಿಮ್ಗೆ ದಿಶಾ ಮೀಟಿಂಗ್ ಅಲ್ಲಿ ಏನಿದೀವಿ ರೆಕಾರ್ಡ್ ಆಗಿದೆ ಅಂದ್ರೆ ಇದು ರೆಕಾರ್ಡ್ಸ್ ಹೋದ್ಸಲಿ ನಾವು ದಿಶಾ ಮೀಟಿಂಗ್ ಮಾಡಿರುವಂತ ರೆಕಾರ್ಡ್ ರೆಕಾರ್ಡ್ಸ್ ಅಲ್ಲಿ ನಾವು ಮೀಡಿಯಾಗೆಲ್ಲ ಆಗಿದೆ ಅದೆಲ್ಲ ದಿನ ಆಯ್ತಾ ಸರ್ 9 ದಿನ 9 ದಿನದಿಂದ ಏನ್ ಮಾಡ್ತಾ ಇದ್ರೆ ಆಗಿದ್ದಾರೆ ನಿಮ್ಮ ಹತ್ರ ಆದ್ರೆ ಕೆಲಸ ಮಾಡಕ್ ಸಿಬ್ಬಂದಿ ಇಲ್ಲ ಬೇಕಾ ಸ್ವಲ್ಪ ಕಾಲಾವಕಾಶ ಯಾವಾಗ ಖುಷಿ ಆದ್ರೆ ಸರ್ ಒಂದು ವಾರ 10 ಡೇಸ್ ಬಿಟ್ರೆ ಎಲ್ಲ ಮಾಡಿ KGF ನವ್ರಿಗೂ ಒಂದು ಆರ್ಡರ್ ಹಾಕ್ತೀನಿ. ಹೌದು ಸರ್. KGF ಸ್ಟಾಫ್ ನೀವು ಹೌದು ಸರ್. ಎರಡು ಆಫೀಸ್ನವರು ಮಾಡ್ಕೊಡಿ. 8 ದಿವಸ ಇಲ್ಲ ಆಗಲ್ಲ ಸರ್ ಇದು ನಾನು ವಿರೋಧ ಇದಕ್ಕೆ ನಾನು ಒಪ್ಪೋದಿಲ್ಲ ಇದನ್ನ ನಾವು ಒಪ್ಪೋದಿಲ್ಲ ಅಂದ್ರೆ ಈ ಮೀಟಿಂಗ್ ಅನ್ನ ಬಹಿಷ್ಕಾರ ಮಾಡಿ ನಾವು ಒಪ್ಪೋದಿಲ್ಲ ಈಗ KGF ಸ್ಟಾಫ್ ಅನ್ನು ತೆಗೆದುಕೊಡ್ತೇನೆ ಅವರು ಇವರಿಬ್ಬರಿಗೂ ಹಾಕಿ ಒಂದು ಆರ್ಡರ್ ಹಾಕಿ ನಿಮ್ಗೆ 8 ದಿವಸದಲ್ಲಿ ಮಾಹಿತಿ ಕೊಡ್ತೀನಿ. ಆಯ್ತು ಸರ್ ಮೇಲೆ ನಾವು ಮೀಟಿಂಗ್ ಬರೋದಿಲ್ಲ ಮಾತಾಡಕ್ ಕೊಡಿ ಆಯ್ತು ಮಾತಾಡಕ್ಕೆ ನೋಟಿಸ್ ಕೊಡ್ತೀನಿ ಅವ್ರಿಗೆ. ಸಸ್ಪೆಂಡ್ ಮಾಡಕ್ ಮಾಡ್ತಾ ಇದ್ದೀವಿ 10 ದಿವಸ ಆದ್ಮೇಲೆ ಮಾಹಿತಿ ಯಾಕಿಲ್ಲ ನಿಮ್ಮ ಹತ್ರ ಹೇಳಿದ್ರೆ ಏನ್ ಪ್ರಯೋಜನ ಸರ್ ಒಂದು ಕೆಲಸ ಮಾಡಿ ಸರ್ ಅದನ್ನ ಮಾಡಿ ಹೇಳಿದ ಪ್ರಕಾರ ಮಾಡಿ ಒಂದೇನಂದ್ರೆ ಅವ್ರ ರೂಟ್ ಪರ್ಮಿಟ್ ಇರೋದು ಒಂದು ರೂಟ್ ಅದು ಹೋಗ್ತಾರ ಒಂದು ರೂಟ್ ಅದನ್ನ ಇವತ್ತು ಜಿಲ್ಲಾಧಿಕಾರಿ ಇಲ್ಲೇ ಅವ್ರೆ ಆ ಕ್ಯಾನ್ಸಲ್ ಮಾಡಿಸಿ ಅದನ್ನ ಆಕ್ಷನ್ ತಗೊಂಡ್ರಿ ಏನ್ ರೂಟ್ ಬಿಟ್ಟು ಬೇರೆ ಕಡೆ ಹೋಗ್ತಾವಲ್ಲ ರೂಟ್ ಕ್ಯಾನ್ಸಲ್ ಮಾಡಿಸಿ ಎರಡು ಕೆಲಸ ಪರ್ಮಿಷನ್ಸ್ ಕೊಡ್ಬೇಕಂದ್ರೆ ಏನು CL7 ಇಂದ ಇದು ರೂಲ್ಸ್ ಎಲ್ಲ ಕಂಟಿ ಮಾಡ್ತಾರಲ್ಲ ಅದು ಗೈಡ್ ಲೈನ್ಸ್ ಏನು ಬೇಕಾಗಿ ಹಂಗಾದ್ರೆ ನನ್ನ ಪ್ರಕಾರ MLA ಕ್ವಶನ್ ಕೇಳ್ತಾನೆ ಅಂತ ನಿಮ್ಮವ್ರು ಬಂದಿಲ್ಲ ಹಂಗಾದ್ರೆ ಹೇಳಿ ಕ್ವಶನ್ KDP ಮೀಟಿಂಗ್ ತಗೋಬರ್ಬೇಕು ಅಂತ ಹೇಳಿದ್ರಂತಲ್ಲ ಅವರು ನೀನು ನಿಜಾನ ಹೇಳ್ತಾ ಇರೋದವ್ರು ಹೋಗೋರೆ ಅಂತ ಇವತ್ತು ಪರ್ಮಿಷನ್ ತಗೊಂಡ್ರೆ RTO ನಿಮ್ಮ ಹತ್ರ ಈ ತರ ಗೊತ್ತಾಯಿಲ್ಲ ಅಂತ ಯಾಕೆ ಹೇಳಿಲ್ಲ ಯಾಕೆ ಪರ್ಮಿಷನ್ ತಗೊಂಡಿಲ್ಲ ಬಿಫೋರ್ ಮೀಟಿಂಗ್ DC ಲೆಟರ್ ಕೊಡಬೇಕಿತ್ತು ಬಿಫೋರ್ ಮೀಟಿಂಗು DC ಹತ್ರ ಪರ್ಮಿಷನ್ ತಗೊಂಡ್ರೆ ನಿಮ್ಮ RTO ಯಾಕೆ ತಗೊಂಡಿಲ್ಲ ಅವ್ರು ಸಸ್ಪೆಂಡ್ ಮಾಡಕ್ ಬರಲ್ಲಪ್ಪ ಡಿಸಿಪ್ಲಿನರಿ ಆಕ್ಷನ್ ಅಂದ್ರೆ ಇವ್ರು ಬರುತ್ತೆ ನೋಟಿಸ್ ಕೊಡ್ತಾರೆ ಅವ್ನೇನ್ ಆನ್ಸರ್ ಕೊಡ್ತಾನೆ ಅದನ್ನ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬರೆಯೋಣ CM ಹತ್ರ ತಗೊಂಡವಲ್ಲ ಬಿಡು ಸಸ್ಪೆಂಡ್ ಮಾಡ್ತಾನ ಏನಾಗ್ತದೆ ಅಂದ್ರೆ ಮಂತ್ರಿಗಳು ದಯವಿಟ್ಟು ಏನಾಗ್ತದೆ ಈಗ ನೀನ್ ಯಾಕೆ ಬಂದೆ ನೀವು RTO ಬಿಟ್ಟಿಲ್ಲ ಹೋದ್ರೆ ಹಾಕೋಬೇಕಾಗಿತ್ತು ನೆಕ್ಸ್ಟ್ ಮಾಹಿತಿ ತರಬೇಕಾಯ್ತಪ್ಪ ಫಸ್ಟ್ ಅವ್ನು ಯಾರು RTO ಅವನೇ ಅವನಿಗೆ ನೋಟಿಸ್ ಕೊಡಿ ನೋಟಿಸ್ ಕೊಟ್ಬಿಟ್ಟು ಅವ್ನ ಆನ್ಸರ್ ಏನು ತಗೊಂಡಿದ್ರೆ ಅವ್ನ ಸಸ್ಪೆನ್ಷನ್ಗೆ ರೆಫರ್ ಮಾಡಿ ರೆಫರಿಂಗ್ ಟು ದ ಸಸ್ಪೆನ್ಷನ್ ಮಂಜು ಅವ್ನು ಸಸ್ಪೆಂಡ್ ಮಾಡೋಕೆ ರೆಫರ್ ಮಾಡು ಅಂತ ಹೇಳ್ತಾ ಇದ್ದೀನಿ ಒಂದು ನಂಬರ್ 2 ಯಾವ ಬಸ್ಗಳು ಓಡಾಡ್ತಾರೋ ನಾಳೆಯಿಂದ ಓಡಾಡ್ತಾರೆ ಲೀಗಲ್ ಕೊಡಕ್ ಬರಲ್ಲ ಇಲ್ಲೀಗಲ್ ಆಗಿ ಯಾವ್ಯಾವ ಬಸ್ಗಳು ಓಡಾಡ್ತವೆ ನಾಳೆಯಿಂದ ಅವು ಓಡಾಡಬಾರ್ದು
ನಿಮ್ಮ RTO ಜೊತೆ ಪೊಲೀಸ್ ಯಾರಿದ್ದಾರೆ ನಿಮ್ಮ ಪೊಲೀಸ್ಗೂ ಹೇಳಿ ಜೊತೆಗೆ ಜಂಟಿ ಕಾರ್ಯಾಚರಣೆ ಕೋಆರ್ಡಿನೇಟ್ ಮಾಡ್ಕೊಂಡು ಪೊಲೀಸ್ ಜೊತೆ RTO ಅವರನ್ನು ಸೇರ್ಕೊಂಡು ಇದು ಮಾಡಬೇಕು. ನೋಡಿ ಅವ್ನಿಗೆ ಯಾರು ನೋಟಿಸ್ ಕೊಡ್ರಿ, ಅವ್ನು ನಾಳೆ ಆನ್ಸರ್ ಕೊಡಬೇಕು, ನಮ್ಗೆ ಅದನ್ನ ರೆಫರ್ ಮಾಡಿ ನಮ್ಗೆ ಫೈಲ್ ಕಳಿಸ್ಬೇಕು. ಅವ್ನು ಸರ್ ಮುಂಚೆ ಅವ್ನು ಸಸ್ಪೆಂಡ್ ಮಾಡ್ತಾನೆ ಬಿಡು. ಆಮೇಲೆ ಎಕ್ಸೈಸ್ ಮೊನ್ನೆ ನಾನು ಕೇಳಿದ್ ನಿಮ್ಗೆ ಏನಾದ್ರು ಹೇಳಿದಾರೆ ಉತ್ತರ ಕೊಡಕ್ಕೆ? ಮುಂಚು ಕೇಳ್ಕೊ ಅದನ್ನ ಅವ್ರೇನು ತಪ್ಪಿಸ್ಕೊಂಡೋಗಿದ್ದಾರೆ. ಮೊನ್ನೆ ನಾವು ದಿಶಾ ಮೀಟಿಂಗ್ ಅಲ್ಲಿ ಕೇಳಿದ್ವಿ ಕೆಲವೊಂದು ಕ್ವಶನ್ಸ್. ನೆಕ್ಸ್ಟ್ ನಮ್ಗೆ ಕೇಳಿದ್ವಿ, ಅದನ್ನು ಹೇಳಿದ್ವಿ ಖುದ್ದಾಗಿ KDP ಮೀಟಿಂಗ್ ಅಲ್ಲಿ ಅದಕ್ಕೆ ಆನ್ಸರ್ ಕೊಡ್ಬೇಕು ಅಂತ ಹೇಳಿದ್ವಿ. ಏನಾದ್ರು ನಿಮ್ಮ ಹತ್ರ ಆನ್ಸರ್ ಇದೆಯಾ? ನಾವು ಚೆಕಿಂಗ್ ಬಗ್ಗೆ ಕೇಳಿಲ್ಲ ನಿಮ್ಮನ್ನ. ಏನ್ ಕೇಳಿ ಎಷ್ಟು ಬಸ್ಸುಗಳು ಆಂಧ್ರ ಪ್ರದೇಶದಿಂದ ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗ್ತವೆ, ರೂಟ್ ಮ್ಯಾಪ್ ಏನಾದ್ರದ್ದು, ಅದ್ರದ್ದು ಲಾಸ್ಟ್ ಸ್ಟಾಪ್ ಯಾವುದು, ಯಾವ ರೂಟ್ ಮೇಲೆ ಹೋಗುತ್ತೆ. ಇವಾಗ ಬಸ್ ಕೆಟ್ಟೋದ್ರೆ ಇನ್ನೊಂದು ಬಸ್ ಆಲ್ಟರ್ನೇಟ್ ಬಸ್ಗೆ ಪರ್ಮಿಷನ್ ತಗೋಬೇಕು, ಬೋರ್ಡ್ ಹಾಕ್ಬೇಕು, ಅದನ್ನ ಮಾಡ್ತಾ ಇದ್ದೀರಾ. ಹೈವೇನಲ್ಲಿ ಓಡಾಡ್ತಾ ಇರೋ ಬಸ್ಗಳು ಎಷ್ಟು, ಹೈವೇನಲ್ಲಿ ಇಲ್ಲಿಗಲ್ ಆಗಿ ಓಡಾಡ್ತಾ ಇರೋ ಬಸ್ಗಳು ಎಷ್ಟು ಅಂತ ನಾವೆಲ್ಲ ಕೇಳಿದ್ವಿ ನಿಮ್ಮನ್ನ. ನಮ್ಮ ಹತ್ರ ಫೋಟೋ, ನಾವು ಹೈವೇನಲ್ಲಿ ಓಡಾಡ್ತೀವಲ್ಲ ಡೈಲಿ, ನಾವು ಫೋಟೋಸ್ ಇಟ್ಕೊಂಡಿದೀವಿ, ವಿಡಿಯೋಸ್ ಇಟ್ಕೊಂಡಿದೀವಿ, ನಮ್ಮ ಹತ್ರ ಇದೆ. ಇಲ್ಲ ಅಂತ ಹೇಳಿದ್ರೆ ನಾನು ಮೀಡಿಯಾವ್ರಿಗೆ ಹೋಗ್ಬಿಟ್ಟು ಎಲ್ಲ ಮೀಡಿಯಾವ್ರಿಗೆ ಕೊಡ್ತೀವಿ. ಇಲ್ಲ ನಾವು ತುಂಬಾ ಅನ್ಯಾಯ. ನಿನ್ನ ಹತ್ರ ಈಗ MLA ಸಾಹೇಬ್ ಕೇಳಿದ್ರು